ನಮಸ್ಕಾರ. ಮೈಸೂರು ಆನಂದ ಸಾಗರ ಎಂಬ ಲೇಔಟಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಈ ಜಾಗದ ಬಗ್ಗೆ ಒಂದು ಕಿರು ಪರಿಚಯ ಮಾಡುವ ಪ್ರಯತ್ನ. ಮೈಸೂರು ಹುಣಸೂರು ರಸ್ತೆಯಲ್ಲಿರುವಂತಹ ಸುಮಾರು 50 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಅಬೌಟ್ 15 ಇಯರ್ಸ್ 15 ವರ್ಷಕ್ಕೂ ಹೆಚ್ಚು ಹಳೆಯ ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೇಔಟ್ ಇದು ಹುಣಸೂರು ರಸ್ತೆಯಲ್ಲಿರುವಂಥದ್ದು ಅಂತ ಹೇಳಿದೆ. ಇಲ್ವಾಲಕ್ಕೂ ಮುಂಚೆ ಭಾಳಷ್ಟು ಜನ ಕೇಳೋದು ಹುಣಸೂರು ರಸ್ತೆ ಇಲ್ವಾಲ ದಾಟಬೇಕಾ ಅಂತ. ಇಲ್ಲ, ಇಲ್ವಾಲಕ್ಕೂ ಮುಂಚೆ ಇರುವಂಥದ್ದು. ಹಿನಕಲ್ ಫ್ಲೈಓವರಿಂದ ಹಿನಕಲ್ ಏನು ನಾವು ಫ್ಲೈಓವರ್ ಅಂತ ಹೇಳ್ತೀವಿ, ಹಿನಕಲ್ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 4 ಕಿಲೋಮೀಟರ್ಸ್. ಮೈಸೂರು ಮಧ್ಯಭಾಗದಿಂದ ಅಂದರೆ ನಾನು ಮೈಸೂರು ಟೇಕ್ ಮೈಸೂರು ಪ್ಯಾಲೇಸ್ ಅಥವಾ ಮೈಸೂರು ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ನ ಟೇಕ್ ಇಟ್ ಮೈಸೂರು ಸಿಟಿ ಸೆಂಟರ್ ಅಂತ ಅಂದ್ಕೊಂಡು ಇಲ್ಲಿಗೆ ದಿಸ್ ಲೊಕೇಶನ್ ಇಸ್ ಅಬೌಟ್ 11 ಕಿಲೋಮೀಟರ್ಸ್ ಆಗ್ಬೋದು. ಅಬೌಟ್ 20 to 25 ಮಿನಿಟ್ಸ್ ಡ್ರೈವ್, 20 ರಿಂದ 25 ನಿಮಿಷ ಫ್ರಮ್ ಮೈಸೂರು ಸಿಟಿ ಸೆಂಟರ್. ನಾನು 15 ವರ್ಷ ಹಳೆಯ ಲೇಔಟ್ ಅಂದೆ. ಹೇಗಿದೆಯೋಪ್ಪ, ಮೂಲಭೂತ ಸೌಕರ್ಯಗಳು ಯಾವ ಥರ ಇದೆ, ಏನು ಹಾಳಾಗೋಗಿದೆಯಾ, ಮನೆಗಳು ಕಟ್ಟಿದ್ದೀರಾ ಇಲ್ವಾ ಅಂತ ಬಹಳ ಪ್ರಶ್ನೆಗಳು ನಿಮಗಿರುತ್ತೆ. ಇದನ್ನು ಡೆವಲಪ್ ಮಾಡಿರುವಂಥವ್ರು ESS ಆ್ಯಂಡ್ ESS ಅಂತ. ಮೈಸೂರಿನಲ್ಲಿ ಲೇಔಟ್ ವಿಚಾರಗಳಲ್ಲಿ ಬಹಳ ದಿಗ್ಗಜರು, ಅಂದರೆ ಯು ಕ್ಯಾನ್ ಕಾಲ್ ದೆಮ್ ಆ್ಯಸ್ ಟಾಪ್ ಎ ಕ್ಯಾಟಗರಿ ಬಿಲ್ಡರ್ಸ್ ಅಂತ. ಕೆಲವು ಡೆವಲಪರ್ಸ್ ಅಂತಾರೆ. ಎ ಕ್ಯಾಟಗರಿ ಡೆವಲಪರ್ಸ್ ಅಂತ ಮಾಡಿರುವಂತಹವರು ಈ ಲೇಔಟ್ನ ಡೆವಲಪ್ ಮಾಡಿರುವಂಥವ್ರು. ಈ ಲೇಔಟ್ನಲ್ಲಿ ಆನಂದ ಸಾಗರದಲ್ಲಿ ನನಗೆ ಗೊತ್ತಿರೋ ಹಾಗೆ ಅಥವಾ ನನಗೆ ತಿಳಿದಿರೋ ಮಾಹಿತಿ ಬಗ್ಗೆ ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಇರ್ಬೋದು ಅಥವಾ ಬಾಕ್ಸ್ ಟೈಪ್ ಡ್ರೈನ್ಗಳಿರ್ಬೋದು, ಪಾರ್ಕ್, ನಾನಿಲ್ಲಿ ಲೇಔಟ್ನಲ್ಲಿ ಎಂಟ್ರೆನ್ಸಲ್ಲೇ ಇರುವಂತಹ ಒಂದು ಪಾರ್ಕ್ ಮುಂದೆ ನಿಂತ್ಕೊಂಡು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಒಮ್ಮೆ ಈ ಲೇಔಟಲ್ಲಿ ಇರುವಂತಹ ಒಂದು ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಪ್ರಾಪರ್ಟಿ. ಆನಂದ ಸಾಗರ ಎಂಟ್ರ್ ಆದ ತಕ್ಷಣ ನಿಮಗೆ ಈ ಪಾರ್ಕ್ ಮೂಲಕನೇ ಈ ಲೇಔಟ್ ಒಳಗೆ ಎಂಟ್ರ್ ಆಗಬೇಕು. ಓವರ್ ಹೆಡ್ ಟ್ಯಾಂಕ್ ತೋರಿಸ್ತಾರೆ, ಅದ್ರ ಮೇಲೂ ಬರೆದಿದೆ ESS ಆ್ಯಂಡ್ ESS ಅಂತ ಅಲ್ಲೂ ಸಹ ಬರೆದಿದ್ದಾರೆ. ನೀವು ನೋಡ್ಬೋದು. ಅದನ್ನು ಹೇಳದಂತೆ ಕ್ಯಾಟಗರಿ ಎ ಬಿಲ್ಡರ್ಸ್ ಅಂತಲೇ ಹೇಳಬೇಕಿರೋ ಅಥವಾ ನಂಬರ್ 1 ಬಿಲ್ಡರ್ಸ್ ಆಫ್ ಡೆವಲಪರ್ಸ್ ಆಫ್ ಮೈಸೂರು ESS ಆ್ಯಂಡ್ ESS ಆನಂದ ಸಾಗರ ಲೇಔಟ್ ಇದು ಹೇಳ್ತಿದೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ಬಹಳಷ್ಟು ಮನೆಗಳು ತಲೆ ಎತ್ತಿವೆ. ಅಂದರೆ ಒಂದೊಂದಾಗಿ ಮನೆಗಳು ಕಟ್ಕೊಂಡು ಜನ ಈಗ ವಾಸಕ್ಕೆ ಬರ್ತಾ ಇದ್ದಾರೆ. ತೋರಿಸ್ತಾರೆ, ಇವಾಗ ಒಂದೆರಡು ಮನೆಗಳನ್ನ ತೋರಿಸ್ತಾರೆ ನೋಡಿ. ಈಗ ಈಗಾಗಲೇ ಮನೆಗಳು ಬಂದಿದೆ. ನಾನು ಐ ವಿಲ್ ನಾಟ್ ಟೆಲ್ ಯು ದಟ್ ಬಹಳ ವೆಲ್ ಆಕ್ಯುಪೈಡ್ ಆಗಿರುವಂತಹ ಲೇಔಟ್ ಅಂತ ಹೇಳಲ್ಲ. ಅಲ್ಲೊಂದು ಇಲ್ಲೊಂದು ಈಗಾಗಲೇ ಮನೆಗಳು ಬರ್ತಾ ಇದೆ. ಏನು ಮೆಷರ್ಮೆಂಟಲ್ಲಿ ಸೈಟ್ಗಳನ್ನ ಇಲ್ಲಿ ಮಾಡಿದ್ದಾರೆ, 30, 40, 40, 60, 50, 80 ಡೈಮೆಂಡ್ಸಲ್ಲಿ ಸೈಟ್ಗಳಿಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಈ ಲೇಔಟ್ ಬಗ್ಗೆ ಬಹಳಷ್ಟು ಬಾರಿ ಹೇಳಿರ್ತೀನಿ. ಲೇಔಟ್ನ ಮಾಡೋದು ಇಸ್ ಅ ವೆರಿ ಟಫ್ ಆ್ಯಂಡ್ ವೆರಿ ಚಾಲೆಂಜಿಂಗ್ ಜಾಬ್. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಬಹಳ ಹರ್ಕ್ಯುಲಸ್ ಜಾಬ್ ಅಂತಲೇ ಹೇಳ್ತೀನಿ. ವೆರಿ ಟಫ್ ಜಾಬ್. ನಾನು ಯಾವುದೋ ಒಂದು ಆ ಲೇಔಟ್ ಎಂಟ್ರಾದಾಗ ಒಂದು ರೋಡಲ್ಲಿ ನಿಂತಿದ್ದೀನಿ, ನೋಡ್ಬೋದು. ಡಾಂಬರೀಕರಣ, ಟಾರ್ ರೋಡು, ಮರಗಳನ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಪಾರ್ಕನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಇದು ಮಾಡಿ 15 ವರ್ಷ ಆಗಿದೆ ಅಂತ ಹೇಳಿದ್ದೀನಿ. ಇದ್ರ ಮಧ್ಯದಲ್ಲಿರುವಂತಹ ನೀವು ಮಿಡಲಿರುವಂಥ ಮಾರ್ಕಿಂಗ್ ಸಹ ನಿಮಗೆ ಕಾಣ್ತಾ ಇದೆ. ಸೊ ಇಟ್ಸ್ ನಾಟ್ ದಟ್ 15 ವರ್ಷ ಹಳೆಯಿಂದ ಮೇಂಟೈನ್ ಮಾಡಿದ್ದಾರೆ, ಒಂದೇ ಸರಿ ಡಾಂಬರೀಕರಣ ಟಾರ್ ರೋಡ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂತ ಇಲ್ಲ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲ ಅಂತಂದರೆ ಈ ಜಾಗ 15 ವರ್ಷಕ್ಕೆ ಕಾಡಾಗ್ಬಿಟ್ಟಿರೋದು. ಯಾಕಂದರೆ ಎಲ್ಲೂ ನಿಮಗೆ ಸಹ ಮಾರ್ಕಿಂಗ್ ಸ್ಟೋನ್ ಇರ್ಬೋದು ಅಥವಾ ಸೈಟ್ ನಂಬರಿಂಗ್ ಇರ್ಬೋದು ಅಥವಾ ಬಾಕ್ಸ್ ಟೈಪ್ ಡ್ರೈನ್ಗಳಿರ್ಬೋದು, ಮಳೆ ನೀರು ಹರಿದು ಹೋಗುವಂತಹ ಏನು ಡ್ರೈನ್ಗಳಿರುತ್ತೆ, ಡ್ರೈನ್ಗಳೆಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ, ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಆ ಥರ ಯಾವುದೇ ತರಹದ ನಿಮಗೆ ಇಲ್ಲಿ ತೊಂದರೆ ತಾಪತ್ರಯಗಳು ಇಲ್ಲ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಆನಂದ ಸಾಗರ ಈ ಲೇಔಟ್ ಒಳಗೆ ಬಂದು ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟು. ಇವ್ರದ್ದು ಭಾಳಷ್ಟು ಹೆಸರುಗಳು, ನನ್ನ ಲೇಔಟನ್ನ ಹೆಸರುಗಳನ್ನ ಹೇಳ್ತೀನಿ. ಎಲ್ಲವೂ ಇವ್ರದ್ದೇ ಆಗಿರುವಂತಹ ಲೇಔಟ್. ಆನಂದ ಸಾಗರ, ನಿತ್ಯಾನಂದ ಸಾಗರ, ಪರಮಾನಂದ ಸಾಗರ ಅಂತ ಈ ಸಾಗರಗಳ ಹೆಸರಿಟ್ಟಿರುವಂಥವ್ರು ESS ಆ್ಯಂಡ್ ESS ಅಂತ ಈ ಲೇಔಟಿನ ಹೆಸರು. ಮೈಸೂರು ಮಧ್ಯಭಾಗದಿಂದ ದಿಸ್ ಈಸ್ ಅಬೌಟ್ ಈಗ ಹೇಳದಂತೆ ಅರೌಂಡ್ 10 to 12 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ ಸೈಟ್ಗಳ ಮೇಲೆ. ಐ ವಾಂಟ್ ಟು ಬೈ ಅ ಸೈಟ್
ವೇರ್ ಇನ್ ದ ಏರಿಯಾ ಈಸ್ ವೆರಿ ಬಿಗ್. ಅಂದರೆ ಈ 5 ಎಕರೆ 2 ಎಕರೆ 3 ಎಕರೆ ಮಾಡಿರೋವಂಥದ್ದು ಬೇಡ, ತುಂಬ ದೊಡ್ಡ ಏರಿಯಾ ಮಾಡಿರುವಂಥದ್ದು ನಮಗೆ ತೊಗೋಬೇಕು ಅಂತ ಇರೋರಿಗೆ ದಿಸ್ ಇಸ್ ಒನ್ ಆಫ್ ದೋಸ್ ಆಪ್ಷನ್ಸು. ಮತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೈಸೂರಿನಲ್ಲಿ, ಬಟ್ ಐ ಹ್ಯಾವ್ ಗಾಟ್ ಎ ಎಕ್ಸ್ಪೀರಿಯನ್ಸ್. ಯಾವ ಎಕ್ಸ್ಪೀರಿಯನ್ಸ್ ಇದೆ? ನಾನು ಸೈಟ್ ತೊಗೊಂಡಿದ್ದೆ ಸುಪ್ರೀತ್, ನಾನೊಂದು 3-4 ವರ್ಷ ಹೋಗಿರಲಿಲ್ಲ ಆ ಕಡೆ. ನಾನೊಂದು 3-4 ವರ್ಷ ಆದಮೇಲೆ ಹೋಗಿ ನೋಡ್ತೀನಿ, ನನ್ನ ಸೈಟ್ ಯಾವುದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಸೈಟ್ ಎಲ್ಲೋ ಇರುತ್ತೆ, ಮಾರ್ಕಿಂಗ್ ಸ್ಟೋನ್ಸೇ ಬಿದ್ದೋಗಿದೆ, ನಂಬರಿಂಗ್ಗಳೇ ಕಾಣ್ತಾ ಇಲ್ಲ. ನಾನು ಸೇಲ್ ಮಾಡಬೇಕು ಅಂತ ನಾನು ಹೋಗಿ ಕ್ಲೀನ್ ಮಾಡಿಸ್ಬೇಕಾಗಿ ಬಂತು, ಭಾಳ ಕಷ್ಟ ಆಯಿತು ನಾನು ಸೇಲ್ ಮಾಡೋಕ್ಕೆ ಅಂತ. ಇದು ಕಾಮನ್ ಪ್ರಾಬ್ಲಮ್ ವಿತ್ ಎನಿ ಇನ್ವೆಸ್ಟರ್ ಹೂ ಹ್ಯಾಸ್ ಎ ನಾಲೆಡ್ಜ್ ಅಬೌಟ್ ಇನ್ವೆಸ್ಟ್ಮೆಂಟ್. ಇದನ್ನು ಸಹ ಭಾಳಷ್ಟು ಬಾರಿ ಆಗಿರುತ್ತೆ. ಇಲ್ಲಿ ನಿಮ್ಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು ನೋಡ್ಬೋದು, ಇದನ್ನು ಒಂದ್ಸರಿ ತೋರಿಸ್ತಾರೆ, ಲೇಔಟ್ನ ತೋರಿಸ್ತಾರೆ ನೋಡಿ. ಎಲ್ಲೂ ಸಹ ನಿಮಗೆ 15 ವರ್ಷ ಹಳೆ ಲೇಔಟ್ ಆದರೆ ಮೇಂಟೈನ್ ಮಾಡಿಲ್ಲ ಅಂತಂದರೆ ಸೈಟು ಕಾಡು, ಲೇಔಟು ಕಾಡು ಥರ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಆ ಥರ ಇಲ್ಲ ಇವತ್ತು ಸಹ. ದಿಕ್ಸೂಚಿ ಅಂದರೆ ಸೈಟ್ ರೋಡ್ ನಂಬರ್ 1, ಸೈಟ್ ನಂಬರ್ 1 to 25, ಸೈಟ್ ರೋಡ್ ನಂಬರ್ 3, ಕ್ರಾಸ್ ನಂಬರ್ 5, ಫ್ರಮ್ 10 to 25 ಅಂತ ಏನು ದಿಕ್ಸೂಚಿಗಳು, ಆ್ಯರೋ ಮಾರ್ಕ್ಗಳು ಹಾಕಿರ್ತಾರೆ, ಈವನ್ ಅದು ಸಹ ಅವಾಗವಾಗ ಪೇಂಟ್ ಮಾಡಿ ಕ್ಲೀನಾಗಿ ಇರುತ್ತೆ. ಯಾಕಂದರೆ ಎಷ್ಟೊಂದು ಕಡೆ ಬಿದ್ದೋಗ್ಬಿಟ್ಟಿರುತ್ತೆ, ನಂಬರ್ಗಳಲ್ಲಿ ಅಳಿಸೋಗ್ಬಿಟ್ಟಿರುತ್ತೆ, ಕಾಣಲ್ಲ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೈಸೂರಿಂದ ನಾನು ಇದನ್ನು ಟೂ ಮಚ್ ಔಟ್ಸ್ಕರ್ಟ್ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಈಗಾಗಲೇ ಭಾಳಷ್ಟು ಮನೆಗಳು ಬಂದಿದೆ, ಭಾಳಷ್ಟು ಏರಿಯಾಗಳು ಅಕ್ಕಪಕ್ಕದಲ್ಲಿರುವಂಥದ್ದು ಚಿಕ್ಕ ಚಿಕ್ಕ ಲೇಔಟ್ಗಳು ಅಷ್ಟೇ ಭಾಳಷ್ಟು ಈಗಾಗಲೇ ಮನೆಗಳು ಕಟ್ಕೊಂಡು ಈಗಾಗಲೇ ವಾಸ ಇರುವಂತಹ ಏರಿಯಾ. ಇನ್ವೆಸ್ಟ್ಮೆಂಟ್ ವೈಸ್ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಒನ್ ಆಫ್ ದೋಸ್ ವೆರಿ ರೈಟ್ ಆ್ಯಂಡ್ ಬ್ರೈಟ್ ಇನ್ವೆಸ್ಟ್ಮೆಂಟ್ ಆಫ್ ಮೈಸೂರು. ಆನಂದ ಸಾಗರ ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟರ್ಸು. ಹುಣಸೂರು ರಸ್ತೆ, ಮಡಿಕೇರಿ ಹುಣಸೂರು ರಸ್ತೆ ಲ್ಯಾಂಡ್ ಮಾರ್ಕ್ ಹೇಳಿ ಎಲ್ಲಿ ಬರುತ್ತೆ ಅಂದರೆ, ಮೈಸೂರಿಂದ ನೀವು ಹುಣಸೂರು ರಸ್ತೆಯಲ್ಲಿ ಹುಂಡೈ ಶೋರೂಮ್ ಇದೆ. ಹುಂಡೈ ಶೋರೂಮ್ ಆದ ನಂತರ ಸೆಂಟ್ ಜೋಸಫ್ ಸ್ಕೂಲ್ ಇದೆ, ಬೈಪಾಸ್ ಅಂತ ಕರಿತೀವಿ, ಮೈಸೂರು ಹುಣಸೂರು ರೋಡ್ ಬೈಪಾಸ್ ಅಂತೀವಿ. ಸೆಂಟ್ ಜೋಸಫ್ ಸ್ಕೂಲ್ ಮೇಯ್ನ್ ಗೇಟ್ ಏನಿದೆ, ಮೇಯ್ನ್ ಗೇಟ್ ಮುಂದೆನೇ ಇರುವಂಥದ್ದು ಹುಣಸೂರು ರಸ್ತೆ. ಹುಂಡೈ ಶೋರೂಮ್ ಆದ ನಂತರ ಬೆಳವಾಡಿ ಇದೆ, ಬೆಳವಾಡಿ ಆದ ನಂತರ ಟ್ರೈಟನ್ ವ್ಯಾಲ್ವ್ಸ್ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಟ್ರೈಟನ್ ವ್ಯಾಲ್ವ್ಸ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬಲಭಾಗಕ್ಕೆ ಹುಂಡೈ ಶೋರೂಮ್ ಇದೆ. ಹುಂಡೈ ಶೋರೂಮ್ ಆದಮೇಲೆ ದರ್ ಇಸ್ ಎ ಬೈಫರ್ಕೇಷನ್ ರೋಡು ಡಿವಿಯೇಟ್ ಆಗುತ್ತೆ. ಸೆಂಟ್ ಜೋಸಫ್ ಸ್ಕೂಲ್ ಇದೆ, ಸೆಂಟ್ ಜೋಸಫ್ ಸ್ಕೂಲ್ ಮೇಯ್ನ್ ಗೇಟ್ ಮುಂಭಾಗದಲ್ಲೇ ಇರುವಂಥದ್ದು. ನಾನು ಎಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿಂದ ಸೆಂಟ್ ಜೋಸಫ್ ಸ್ಕೂಲ್ ಇಸ್ ಎಕ್ಸಾಕ್ಟ್ಲಿ ಅಬೌಟ್ 1 ಕಿಲೋಮೀಟರ್. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಒಳ್ಳೆ ಲೇಔಟು ಚೆನ್ನಾಗಿರೋ ಜಾಗದಲ್ಲಿ ಅಂತಂದರೆ ರೈಟ್ ಆಪರ್ಚುನಿಟಿ ಆ್ಯಂಡ್ ಬ್ರೈಟ್ ಆಪರ್ಚುನಿಟಿ. ಯಾವ ಸೈಟ್ ಸೇಲ್ಗಿದೆ ಅಂತ ಕೇಳಿದ್ರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಸೈಟ್ ಮೆಷರ್ಮೆಂಟು, ಸೈಟಿನ ರೇಟು, ಫೇಸಿಂಗು ವಿತ್ ಮೈ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತಾಗಿ ಈ ವಿಡಿಯೋ ನೀವು ನೋಡಿದ್ದು ಇನ್ನು ನಮಗೆ ಬೇರೆ ಸೈಟ್ ಬೇಕಿದೆ ಅಂತಲೂ ಸಹ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮಾಡಿಬಿಟ್ಟು ನಮ್ಗೆ ಈ ಥರ ಸೈಟ್ ಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಗೆಟ್ ಬ್ಯಾಕ್ ಟು ಯು ಆ್ಯಂಡ್ ಅಲ್ಲ ರೆಫರ್ ಅ ಪ್ರಾಪರ್ಟಿ. ಕರೆಂಟ್ಲಿ ನಂತರ ಯಾವ ಸೈಟ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಯು ಕ್ಯಾನ್ ಕಾಲ್ ಬ್ಯಾಕ್ ಆ್ಯಂಡ್ ಸ್ಪೀಕ್ ಟು ಮೀ ರಿಗಾರ್ಡಿಂಗ್ ವಿತ್ ದಿಸ್ ಪ್ರಾಪರ್ಟಿ ಅಟ್ ಆನಂದ ಸಾಗರ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇನ್ನೊಂದು ವಿಡಿಯೋ, ಇನ್ನೊಂದು ಜಾಗ, ಇನ್ನೊಂದು ಪ್ರಾಪರ್ಟಿ ಜೊತೆ ಬರ್ತೀನಿ. ಬಾಯ್.